ಬಸವಾದಿ ಶರಣರಿದ್ದಲ್ಲ, ಅವರು ಹೆಚ್ಚಾಗಿ ತಳ ಸಮುದಾಯದಿಂದ ಬಂದಂಥವ್ರು. ಮೇಲ್ವರ್ಗದಿಂದ ಬಂದವರು ಬಹಳ ಕಡಿಮೆ. ತಳ ಸಮುದಾಯದಿಂದ ಬಂದಂಥವರು ಅವಿದ್ಯಾವಂತರು, ಶಿಕ್ಷಣ ಸಂಸ್ಕೃತಿ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವರು. ಬಹುಶಃ ಎಲ್ರಿಗೂ ಅಕ್ಷರ ಸಂಸ್ಕೃತಿ ಸಿಕ್ಕಿದ್ರೆ, ಕಲಿತಕ್ಕಂಥ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಇಷ್ಟೊಂದು ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರು ಲಿಂಗಾಯತ ಧರ್ಮವನ್ನು ಪ್ರಾರಂಭ ಮಾಡಿದ್ರು. ಅದು ಯಾಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ರು. ವೈದಿಕ ಧರ್ಮಕ್ಕೆ ಪರ್ಯಾಯವಾದಂಥ ಒಂದು ಧರ್ಮವನ್ನು ಮಾಡಿದ್ರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವೈದಿಕ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಚತುರ್ವರ್ಣ ವ್ಯವಸ್ಥೆ ಇತ್ತು. ಈ ಚತುರ್ವರ್ಣ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡಿದರೆ ವೈದಿಕ ವ್ಯವಸ್ಥೆ, ವೈದಿಕ ಧರ್ಮದ ವ್ಯವಸ್ಥೆ. ಇದಕ್ಕೆ ಪರ್ಯಾಯವಾಗಿ ಮಾಡದಂಥದ್ದೇ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ, ಎಲ್ಲರೂ ಸಮಾನತೆಯಿಂದ ಇರ್ತಕ್ಕಂಥ, ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದವರು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. 12ನೇ ಶತಮಾನದಲ್ಲಿ ಬುದ್ಧ 2500 ವರ್ಷಗಳ ಹಿಂದೆ ಅನೇಕ ಸಮಾಜ ಸುಧಾರಕರು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಇದು. ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಸಮಾಜದ ಬದಲಾವಣೆಗೆ ಪ್ರಯತ್ನಗಳನ್ನ ಬಹಳ ವರ್ಷಗಳಿಂದ, ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಮಾಡ್ತಾ ಬಂದಿದ್ದೇವೆ. ಆದರೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನ ಸಮಾಜದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಜಾಸ್ತಿ ವ್ಯವಸ್ಥೆಗೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಚಲನೆ ಯಾವಾಗ ಸಿಗ್ತದಪ್ಪ ಅಂತಂದ್ರೆ, ಆರ್ಥಿಕ ಸಾಮಾಜಿಕ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲದಿದ್ರೆ ಇದೆ. ಯಾಕಂದ್ರೆ ಬಸವಣ್ಣ 12ನೇ ಶತಮಾನದಲ್ಲಿ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲೇ ಹೇಳುತ್ತೆ. ಇವತ್ತು ವ್ಯವಸ್ಥೆ ಇನ್ನೂ ಕೂಡ ಇವನಾರವ ಅಂತ ಅನ್ನೋದೇ ಇದೆಯೇ ಹೊರತು ಇವ ನಮ್ಮವ ಅಂತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ. ಆಗಿದೆಯಾ? ಆಗಿಲ್ಲ ಅಲ್ಲ. ನಮ್ಮವ
ನಮ್ಮವ ಅಂತಕ್ಕಂಥ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬಸವಣ್ಣ ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವ ವಿಚಾರಗಳು ಇವತ್ತೂ ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವಣ್ಣವರು ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಎರಡು ತತ್ವಗಳನ್ನು ಸಮಾಜಕ್ಕೆ ಬಿಟ್ಟರು. ಎಲ್ಲ ವೃತ್ತಿಗಳು ಕೂಡ ಸಮಾನ, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ಎಲ್ಲ ವೃತ್ತಿಗಳು ಕೂಡ ಸಮಾನ. ಮತ್ತೆ ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಕಾಯಕ ಎಲ್ಲರೂ ಕೂಡ ಮಾಡಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಉತ್ಪಾದನಾ ಪ್ರಕ್ರಿಯೆಗಳಿದಾವಲ್ಲ, ಆ ಉತ್ಪಾದನಾ ಪ್ರಕ್ರಿಯೆಗಳ ಸಂಪತ್ತನ್ನು ಉತ್ಪಾದನಾ ಪ್ರಕ್ರಿಯೆಗಳು ಆ ಸಂಪತ್ತನ್ನ ಉತ್ಪಾದನೆ ಮಾಡ್ತೀವಲ್ಲ, ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೋಬೇಕು. ಮತ್ತೆ ಆ ಉತ್ಪಾದನೆಯ ಸಂಪತ್ತು ಉತ್ಪಾದನೆ ಆಗ್ತದಲ್ಲ, ಅದನ್ನು ಎಲ್ಲರೂ ಸಮವಾಗಿ ಹಂಚ್ಕೋಬೇಕು. ಇದೇ ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಯಾರು ಕೂಡ ಬಸವಣ್ಣವರ ಸಮಾಜದಲ್ಲಿ ಕೂತು ತಿನ್ನಗಿಲ್ಲ. ಪ್ರತಿಯೊಬ್ಬರು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಉತ್ಪಾದನೆ ಆದಂತ ಸಂಪತ್ತನ್ನು ಎಲ್ಲರೂ ಹಂಚ್ಕೋಬೇಕು, ಸಮಾನವಾಗಿ ಹಂಚ್ಕೋಬೇಕು. ಇದನ್ನ ಬಸವಾದಿ ಶರಣರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿನೇ ಅಸಮಾನತೆ ಸಮಾಜ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಸಮಾನತೆ ಸಮಾಜ ಯಾಕಾಗಿದೆ ಅಂತಂದ್ರೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರಲ್ಲ, ಜನವರಿ 26ನೇ ತಾರೀಕು 1950ನೇ ಇಸ್ವಿ ಸಂವಿಧಾನ ಜಾರಿಗೆ ಬಂತು. ಅಲ್ಲಿವರೆಗೆ ಮನುಶಾಸ್ತ್ರನೇ ಜಾರಿಗಿದ್ದದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಆದರೆ ನಾನು ಸಫಲನಾಗಲಿಲ್ಲ. ಅದಕ್ಕೋಸ್ಕರ ಮನುಶಾಸ್ತ್ರವನ್ನೇ ಸುಟ್ಟಾಕ್ತೀನಿ ಅಂತೇಳಿ ಮನುಶಾಸ್ತ್ರವನ್ನು ಸುಟ್ಟಾಕದ್ದು. ಈ ಅಸಮಾನತೆಯನ್ನ ನಿರ್ಮಾಣ ಮಾಡತಕ್ಕಂಥ ಮನುಶಾಸ್ತ್ರ ಇದೆಯಲ್ಲ, ಅಮಾನವೀಯತೆಯನ್ನ ಕೂಡಿರ್ತಕ್ಕಂಥ ಮನುಶಾಸ್ತ್ರ ಇದೆಯಲ್ಲ, ಇದನ್ನ ಸುಟ್ಟಾಕ್ತೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸುಟ್ಟಾಕಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಎಲ್ಲಿವರೆಗೆ ಇನ್ನೂ ಕೂಡ ಅಸಮಾನತೆಯಿಂದ ಇರ್ತಕ್ಕಂಥ ಈ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ.